ಹೆಲೋ ವೀಕ್ಷಕರೇ, ಬಿಗ್ ಬಾಸ್ ಅವರು ಇವಾಗ ಬಿಸಿ ಬಿಸಿ ಪ್ರೊಮೋ ಒಂದು ಬಿಟ್ಟಿದ್ದಾರೆ. ನಮ್ಮ ಫಿಟ್ಟಿಂಗ್ ಸ್ಟಾರ್ ಧ್ರುವಂತ್ ಅವರು ಮತ್ತು ಮನೆಯ ಹುಡುಗರಿಗೆ ಜಗಳ ಆಗ್ತಾ ಇದೆ. ಯಾವ ವಿಚಾರಕ್ಕೆ ಜಗಳ ಆಗ್ತಾ ಇದೆ ಗೊತ್ತಿಲ್ಲ. ಪ್ರೊಮೋ ನೋಡ್ಕೊಂಡು ಬರೋಣ ಬನ್ನಿ. ವರ್ಡ್ಸ್ ಮೇಲೆ ಕಂಟ್ರೋಲ್ ಇಟ್ಕೊಳ್ಳಿ. ಏನ್ ಟೀ ಕೋಪು ಅಂದ್ರೆ ಯಾರು ಕಂಪ್ಲೇಂಟ್ ಮಾಡ್ಬೇಕು? ನಾನು ನಿಮ್ನೇ ಕೇಳ್ತಾರೆ. ಏನ್ ಮಾಡ್ತೀಯ? ಏನಿದೆ ನಿಮ್ಮ ಮನೆ ಅನ್ಕೊಂಡಿದ್ದೀರಾ? ನೀನೇನ್ ಮಾಡ್ತೀಯ? ನೀನು ದಬ್ಬಕ್ಕಾಗಲ್ಲ. ನನ್ನ ವಿಷಯ ಹೇಳ್ತೀನಿ. ನಾನು ಆಡ್ಬೇಕಾದ ಜಗಳ 8 ವಾರ ಆಡ್ಬಿಟ್ಟಿದೀನಿ. ಈಗ ಆಡ್ತಿದಾರೆ. ಎಸ್, ನೋಡಿದಿರಲ್ಲ, ಈ ತರದೊಂದು ಫೈಟಿನ ಮುನ್ಸೂಚನೆಯನ್ನು ನಿನ್ನೆನೆ ಧನುಷ್ ಕೊಟ್ಟಿದ್ರು. ಎಲ್ಲಿ ಅಂತೀರಾ? ತ್ರಿವಿಕ್ರಮ್ ಜೊತೆ ಧನುಷ್, ಸ್ಪಂದನ ಇವರೆಲ್ಲ ಕುತ್ಕೊಂಡು ಮಾತಾಡ್ತಾ ಇರುವಾಗ ಧನುಷ್ ಒಂದು ಡೈಲಾಗ್ ಅನ್ನು ನೋಡಿದ್ದಾರೆ. ಇಷ್ಟು ದಿನ ನಾನು ಗಿಲ್ಲಿಯನ್ನೇ ಇರಿಟೇಟಿಂಗ್ ಅನ್ಕೊಂಡಿದ್ದೆ. ಆಕ್ಚುಲಿ ಆಗಿ ನೀವು ಬಂದ ನಂತರ ನಮ್ಗೆ ಗೊತ್ತಾಯ್ತು, ಇಲ್ಲಿ ನಿಜವಾದ ಇರಿಟೇಟಿಂಗ್ ಪರ್ಸನ್ ಗಿಲ್ಲಿ ಅಲ್ಲ, ಧ್ರುವಂತ್ ಅಂತ. ಅಂದ್ರೆ ಮೊನ್ನೆಯಿಂದ ಧ್ರುವಂತ್ ನಡೆದುಕೊಳ್ತಾ ಇರುವ ರೀತಿ ಬಗ್ಗೆ ಧನುಷ್ ಅವರಿಗೆ, ಸೂರಜ್ ಇವರಿಗೆಲ್ಲ ಸ್ವಲ್ಪ ಅಸಮಾಧಾನ ಇದೆ ಅಂತ ಅದರ ಅರ್ಥ. ಎಲ್ಲ ಒಂದ್ ಕಡೆ ಧ್ರುವಂತ್ ಮೊನ್ನೆಯಿಂದ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮನೆ ಮಂದಿ ಎಲ್ಲ ಡೌನು, ನಾನ್ ಸ್ವಲ್ಪ ಮೇಲೆ ಅನ್ನೋ ರೀತಿಯಲ್ಲಿ, ಅಂದ್ರೆ ನಾನ್ ಸ್ವಲ್ಪ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಗೆಸ್ಟ್ಗಳ ಮುಂದೆ ಪೋಟ್ರೆ ಮಾಡ್ತಾ ಇದ್ದಾರೆ. ಕೆಲವೊಂದ್ಸಲ ಮಾತುಗಳಿಂದ, ಕೆಲವೊಂದ್ಸಲ ಪ್ರವೃತ್ತಿಗಳಿಂದ. ಅದೆಲ್ಲ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಗಂಟೆಗಳ ಕಾಲ ಕಿಚನ್ ಅಲ್ಲಿ ನಿಂತು ಗ್ಯಾಸ್ ಸ್ಟವ್ ಮುಂದೆ, ಬಿಸಿ ಮುಂದೆಲ್ಲ ನಿಂತ್ಕೊಂಡು ಕಷ್ಟಪಡೋ ಈ ಧನುಷ್, ಸೂರಜ್ಗೆಲ್ಲ ಎಂದೋ ಒಂದ್ ಕಡೆ ಕೋಪವನ್ನು ತರಿಸಿದೆ, ಅಸಮಾಧಾನವನ್ನು ಉಂಟು ಮಾಡಿದೆ. ಸೊ ಅದರ ಮುಂದುವರಿದ ಭಾಗವಾಗಿದೆ ಇವತ್ತಿನ ಜಗಳ. ಯಾವ ವಿಚಾರಕ್ಕೆ ಜಗಳ ಆಯ್ತು ಗೊತ್ತಿಲ್ಲ, ಅದು ಪ್ರೊಮೋ ನೋಡಿ ಜಡ್ಜ್ ಮಾಡಕ್ಕಾಗಲ್ಲ, ಅದಕ್ಕೆ ಎಪಿಸೋಡೇ ನೋಡ್ಬೇಕು. ಆದ್ರೆ ಒಂದಂತೂ ಸ್ಪಷ್ಟ, ಈ ಜಗಳದಲ್ಲಿ ಏನಂತ ಹೇಳಿದ್ರೆ, ಧ್ರುವಂತ್ ಅವರು ಗಂಡು ಮಕ್ಕಳ ಜೊತೆ ಜಗಳಾಡುವಾಗ, ಇಲ್ಲ ಗಂಡು ಮಕ್ಕಳ ಜೊತೆ ಮಾತಿಗೆ ಮಾತು ಬೆಳೆಯುವಾಗ ಇರುವ ಹಾವಭಾವಕ್ಕೂ, ಹೆಂಗಸರ ಜೊತೆ, ಇನ್ನು ಹೆಣ್ಣು ಮಕ್ಕಳ ಜೊತೆ ಏನಾದ್ರು ಮಾತಾಡುವಾಗ ಇಲ್ಲ ಜಗಳ ಆಯ್ತು ಅಂತಾದ್ರೆ ಅವರ ಹಾವಭಾವಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ನೀವು ಈ ಪ್ರೊಮೋದಲ್ಲೇ ಗಮನಿಸಬಹುದು. ಅಭಿ, ಸೂರಜ್ ಜೊತೆಲ್ಲ ಅವ್ರು ಜಗಳಾಡುವಾಗ ಮುಖಚರಿ ಹೇಗಿದೆ ಅಂತ ಹೇಳಿದ್ರೆ ಒಂಚೂರು ಅಗ್ರೆಸಿವ್ ತರ ಇದೆ. ಆದ್ರೆ ಸ್ಪಂದನ ಜೊತೆ ಮಾತಾಡುವಾಗ ಒಂಥರ ಹೇಗಂತ ಹೇಳಿದ್ರೆ ಒಂಥರ ಹಿಂಗೆಲ್ಲ ಮಾಡ್ಕೊಂಡು ಹಿಂಗೆ ಬರಿತಾ ಇರ್ತದಲ್ಲ, ಆ ತರದೊಂದು ಭಾವ ಧ್ರುವಂತ್ ಮುಖದಲ್ಲಿ ಕಾಣಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ದಿನಗಳ ಕಾಲ ಧ್ರುವಂತ್ ಯಾವಾಗೆಲ್ಲ ಹೆಂಗಸರ ಜೊತೆ ಜಗಳ ಆಗಿದೆ ಧ್ರುವಂತಿಗೆ, ಸೊ ಪ್ರತಿ ಸಲನೂ ಅವರ ಫೇಸ್ ಎಕ್ಸ್ಪ್ರೆಷನ್ ಏನಿದೆ ಆ ರೀತಿ ಇರ್ತದೆ. ಅದು ಯಾಕೆ, ಅವರಿಗೆ ಏನಾಗಿದೆ, ಹೆಂಗಸರ ಜೊತೆ ಜಗಳಾಡುವಾಗ ಅವರ ಮೈಂಡಲ್ಲಿ ಅದು ಏನ್ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ನಾನ್ ನೋಟಿಸ್ ಮಾಡಿರೋದು, ಎಷ್ಟು ಜನ ಇದನ್ನು ನೋಟಿಸ್ ಮಾಡಿದಿರಾ ಗೊತ್ತಿಲ್ಲ, ಕಮೆಂಟ್ ಹಾಕಿ ನೀವು ನೋಟಿಸ್ ಮಾಡಿದ್ದೀರಾ. ಇನ್ನು ಸದ್ಯದ ಮಟ್ಟಿಗೆ ಲೈವ್ ನೋಡ್ತಾ ಇರುವಾಗ ನಮ್ಗೆ ಕಾಣಿಸಿರೋದು, GST ಮೂವಿ ತಂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಎಕ್ಸಿಟ್ ಆಯ್ತು. ಅವಾಗ್ಲೇ ಎಂಟ್ರಿ ಕೊಟ್ಟಿದ್ದಾರೆ. ಒಂದಷ್ಟು ಗಂಟೆಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಅವರು ಇದ್ರು, ಮೂವಿ ಬಗ್ಗೆ ಮಾತಾಡಿದ್ದಾರೆ. ಆ ಮೂವಿಯಲ್ಲಿ ರಜತ್ ಆಕ್ಟಿಂಗ್ ಮಾಡಿದಾರಂತೆ. ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, 3rd ಜನರೇಷನ್ ಒಂದೇ ಫ್ರೇಮ್ ಅಲ್ಲಿ ಬಂದಿರೋದು. ಸೃಜನ್ ಲೋಕೇಶ್ ಅವರ ತಾಯಿ, ಸೃಜನ್ ಲೋಕೇಶ್ ಮತ್ತು ಅವರ ಮಗ ಈ ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾರೆ ಅನ್ನೋದು ವಿಶೇಷವಾಗಿದ್ದು. ಸೊ ಮನೆಯಲ್ಲಿ ಒಂಚೂರು ಬದಲಾವಣೆ ಆಗಿದೆ. ನೆನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಮುಗ್ದ ನಂತರ ಈ ರೆಸಾರ್ಟ್ ಏನ್ ಕಾನ್ಸೆಪ್ಟ್ ಇದೆ ಅದು ಕ್ಯಾನ್ಸಲ್ ಆಗಿ ಎಲ್ಲರೂ ಸ್ಪರ್ಧಿಗಳಾಗಿದ್ದಾರೆ. ಆದ್ರೆ ಒಂಚೂರು ಈ 5 ಜನ ಏನಿದ್ದಾರೆ ಅವರು ಇವತ್ತು ನಾಳೆನೋ ಹೋಗೋ ರೀತಿಯಲ್ಲಿ ಇರೋದ್ರಿಂದ ಅವ್ರಿಗೊಂಚೂರು ಸ್ಪೆಷಲ್ ಕೇರ್, ಅವರ ಮಾತುಗಳಿಗೆ ಜಾಸ್ತಿ ಅಟೆನ್ಷನ್ ಸಿಗೋ ತರ ಇದೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಗಿಲ್ಲಿ ಇಲ್ಲೂ ಕೂಡ ಶೈನ್ ಆಗ್ತಾ ಇಲ್ಲ. ಏನಾಗಿದೆ ಗೊತ್ತಿಲ್ಲ. ಅಂದ್ರೆ ಈ ಮೊನ್ನೆ ಬಿಗ್ ಬಾಸ್ ಡ್ರಿಲ್ ಮಾಡಿರೋದು ಒಂಚೂರು ಜಾಸ್ತಿ ಆಯ್ತು ಅಂತ ನನ್ಗನ್ಸುತ್ತೆ. ಗಿಲ್ಲಿಯ ಆಕ್ಟಿವಿಟೀಸ್ ಅನ್ನೇ ಕುಗ್ಗಿಸುವ ರೀತಿಯಲ್ಲಿ ಮೊನ್ನೆ ನಡೆದಿದೆ ಅಂತ ನನ್ಗನಿಸ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಕೂಡ, ಇಲ್ಲಾಂದ್ರೆ ಗಿಲ್ಲಿ ಯಾರು ಬಂದ್ರು ಪಂಚ್ ಮೇಲೆ ಪಂಚ್ ಹೊಡಿತಾ ಇದ್ದಾರೆ. ಗೆಸ್ಟ್ಗಳೇ ಕೇಳ್ತಾ ಇದ್ದಾರೆ, ಯಾಕೆ ಗಿಲ್ಲಿ ಅವರೇ ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ, ಆ ಜೋಶ್ ಇಲ್ಲ ನಿಮ್ಮ ಮುಖದಲ್ಲಿ, ಏನಾಗಿದೆ ಅಂತ. ಬಟ್ ಅಲ್ಲೆಲ್ಲೋ ಒಂದ್ ಕಡೆ ರಜತ್ ಹೇಳ್ತಾ ಇದ್ದಾನೆ, ಇಲ್ಲ ನಮಗೂ ಅವರು ಬಂದಾಗ ಸ್ವಲ್ಪ ಡ್ರಿಲ್ ಮಾಡಿದ್ರು, ಆ ನಂತರ ನೀವು ಹೆಂಗೋ ಮಾಡಿಲ್ಲ, ಬಿಗ್ ಬಾಸ್ಸಿನ ಸಹಾಯ ತಗೊಂಡು ಮಾಡಿರೋದು, ಇಲ್ಲ ಅಂದ್ರೆ ನೀವು ಕೂಡ ಡ್ರಿಲ್ ಆಗ್ತಾ ಇದ್ರಿ ಮತ್ತೆ, ಅದು ಬೇರೆ ವಿಚಾರ. ನೀವೇನೋ ಮಾಡಿ ಸುಮ್ಮನೆ ಕೂರಿಸಿದ್ದು, ಇಲ್ಲ ನಿಮ್ಗೆ ಹೆದರಿ ಗಿಲ್ಲಿ ಸುಮ್ಮನೆ ಕೂತಿದ್ದು ಅನ್ನೋ ಅದಕ್ಕೆಲ್ಲ ಹೋಗ್ಬೇಡಿ. ಗಿಲ್ಲಿ ಆ ಥರ ಅಲ್ಲ. ಗಿಲ್ಲಿಗೆ ಬಿಗ್ ಬಾಸ್ ಹೇಳಿರೋದ್ರಿಂದ ಮನೆ ಮಂದಿಗೆ ಏನೋ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಗಿಲ್ಲಿ ಸೈಲೆಂಟ್ ಆಗಿರೋದು. ಬಟ್ ಗಿಲ್ಲಿಯನ್ನ ಈ ತರ ನೋಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಎರಡನೇ ವಿಚಾರ, ಸಿನಿಮಾ ತಂಡ ಒಂದು ಪ್ರಶ್ನೆ ಕೇಳುತ್ತೆ, ನಿಮ್ಗೆ ಇಲ್ಲಿ ದೆವ್ವ ಆಗಿ, ಅಂದ್ರೆ ನಿಮ್ಗೆ ಬಿಗ್ ಬಾಸ್ ಸೀಸನ್ ಕಳೆದ ನಂತರ ಕೂಡ ನೀವು ಮನೆಗೆ ಹೋಗ್ತಿರಲ್ಲ, ಆ ನಂತರ ಕೂಡ ದೆವ್ವ ಆಗಿ ಕಾಡುವಂತಹ ಒಬ್ಬ ವ್ಯಕ್ತಿಯ ಹೆಸರನ್ನು ನೀವು ಹೇಳ್ಬೇಕು ಅಂತ. ಒಬ್ಬೊಬ್ರು ಒಂದೊಂದು ಹೆಸರನ್ನು ಹೇಳ್ತಾರೆ. ನಮ್ಮ ರಕ್ಷಿತಾ ಶೆಟ್ಟಿ ಅವರು ಧ್ರುವಂತ್ ಅವರ ಹೆಸರನ್ನು ಹೇಳ್ತಾರೆ. ಅವಾಗ ಬಾಯಿ ತಪ್ಪಿ ಅವರು ದೆವ್ವ ಅನ್ನೋ ಬದಲು ದೈವ ಅಂತಾರೆ. ಧ್ರುವಂತ್ ಅದನ್ನ ಹಿಡ್ಕೊಂಡು ಆ ಮೊದಲು ಬಂದಿರೋದೇ ನಿಜ ಅನ್ನೋ ರೀತಿ ಬ್ಯಾಲೆನ್ಸ್ ಮಾಡ್ಕೋತಾರೆ. ಇವರಿಗೆ ಜಾಹ್ನವಿ ಅವರಿಗೆ ಆರ್ ಅಂತೆ, ರಕ್ಷಿತಾ, ರಾಶಿಕಾ ಮತ್ತು ರಿಷಿಕಾ ಮೊನ್ನೆ ಹೋದ್ರಲ್ಲ ಅವರು. ಸೊ ಗೊತ್ತಿಲ್ಲ, ಜಾಹ್ನವಿಯ ದೊಡ್ಡ ದೆವ್ವ ಅಂತ ಮನೆದು. ಇನ್ನು ಇವರಿಗೆ, ನಮ್ಮ ಕಾವ್ಯ ಅವರಿಗೆ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅಂತೆ ದೆವ್ವ. ಯಾರಿಗೆ? ನಮ್ಮ ಕಾವಿಗೆ. ಸೊ ನಮ್ಮ ಕಾವಿನಲ್ಲಿ ಒಂದು ಬದಲಾವಣೆ ನಾವು ಗಮನಿಸ್ತಾ ಇರ್ಬೋದು. ಗಿಲ್ಲಿ ನಟ ಯಾವಾಗ ಡೌನ್ ಆಗ್ತಾ ಇದ್ದಾರೆ, ಗಿಲ್ಲಿ ನಟನಿಗೆ ಯಾವಾಗ ಅಟೆನ್ಷನ್ ಕಮ್ಮಿ ಆಗ್ತಾ ಇದೆ, ಗಿಲ್ಲಿ ನಟನ ಪಂಚ್ ಯಾವಾಗ ಡಲ್ ಆಗ್ತಾ ಇದೆ, ಕಾವ್ಯ ಕಾಣಿಸಿಕೊಳ್ಳೋದು ಕಡಿಮೆ ಆಗ್ತಾ ಇದೆ. ಇವಾಗ್ಲೂ ಲೈವ್ ಅಲ್ಲೂ ಕೂಡ
ಗಿಲ್ಲಿ ನಟನ ಬಗ್ಗೆ ಏನೋ ಒಂದು ಮಾತುಕತೆ ನಡೀತಾ ಇದೆ. ಚೈತ್ರ, ಅಶ್ವಿನಿ ಮೇಡಮ್, ಕಾವ್ಯ ಈ 3 ಜನರ ನಡುವಲ್ಲಿ ಏನೋ ಒಂದು ಮಾತುಕತೆ ಇದೆ. ಅದು ಗಿಲ್ಲಿ ನಟ ಹೇಳಿದ್ದು ಅನ್ನೋ ರೀತಿಯಲ್ಲಿ ಏನೋ ಒಂದು ಡಿಸ್ಕಸ್ ಆಗ್ತಾ ಇದೆ. ಅದು ಮ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಕೆಲವೊಂದ್ಸಲ ಅದು ಏನಾದರೂ ಹೈಲೈಟ್ ಆಯ್ತು ಅಂತಾದ್ರೆ, ಚೂರು ಜಾಸ್ತಿ ಜಗಳಕ್ಕೆ ಹೋಯ್ತು ಅಂತ ಆದ್ರೆ, ಮಾತುಕತೆ ನಡೀತದೆ ಅಂದ್ರೆ ನೆಕ್ಸ್ಟ್ ಪ್ರೊಮೋ ಅದೇ ಬರ್ಬೋದು, ಇಲ್ಲ ಎಪಿಸೋಡಲ್ಲಿ ತೋರಿಸ್ಬೋದು. ಬಟ್ ನಾನು ಗಮನಿಸಿರೋ ಥರ ಕಾವ್ಯ ಒಂಚೂರು ಗಿಲ್ಲಿಯಿಂದ ಅಂತರವನ್ನು ಕಾಯ್ದುಕೊಂಡು ಇವಾಗ ತ್ರಿವಿಕ್ರಮು, ಧನುಷು ಇವ್ರ ಜೊತೆ, ರಜತ್ ಜೊತೆ ಎಲ್ಲ ಸ್ವಲ್ಪ ಜಾಸ್ತಿ ಬೆರೀತಾ ಇದ್ದಾರೆ, ಜಾಸ್ತಿ ಕಾಣಿಸ್ಕೋತಾ ಇದ್ದಾರೆ. ಐ ಥಿಂಕ್ ಅವರ ಆಲೋಚನೆ ಆಗಿದೆ ಅಂತ ಹೇಳಿದ್ರೆ, ಇವಾಗ ಕಂಟೆಂಟ್ ಇವರಿಂದ ಸಿಗ್ತಾ ಇದೆ, ಇವರು ಸ್ವಲ್ಪ ಜಾಸ್ತಿ ಹೈಲೈಟ್ ಆಗ್ತಾ ಇದ್ದಾರೆ, ಇವ್ರ ಜೊತೆ ನಾನು ಕಾಣಿಸ್ಕೊಂಡ್ರೆ ಇನ್ನು ಸ್ವಲ್ಪ ಜಾಸ್ತಿ ಕಾಣಿಸ್ಕೋಬಹುದು ಅನ್ನೋ ಲೆಕ್ಕಾಚಾರ ಇರ್ಬೋದು ಅನ್ನೋದು ಈ ವಾರದಿಂದ ನಾನು ಗಮನಿಸಿರೋದು. ಇದು ಯಾವುದು ಕಾವ್ಯನ ವಿರುದ್ಧ ನಾನು ಏನೋ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇರೋದಲ್ಲ, ಒಂಚೂರು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇವಾಗ ಲೈವ್ ಯಾರೆಲ್ಲ ನೋಡಿದ್ದೀರಾ, ಗಿಲ್ಲಿ ವಿಚಾರವಾಗಿ ಗಿಲ್ಲಿ ಕಾವ್ಯನ ಕರೀತಾ ಇದ್ದಾರೆ ಏನೋ ಒಂದು ಮಾತಾಡ್ಲಿಕ್ಕೆ, ಇಲ್ಲ ಏನೋ ಒಂದು ಸ್ಪಷ್ಟೀಕರಣ ಕೇಳಲಿಕ್ಕೆ, ಆದರೆ ಕಾವ್ಯ ಅದನ್ನೇ ಕೇರ್ ಮಾಡ್ತಾ ಇಲ್ಲ. ಅಲ್ಲಿ ಮತ್ತೇನೋ ಹೇಳ್ತಾ ಇದ್ದಲ್ಲ, ನಿನ್ನ ತಂಗಿಗೆ ಏನೋ ಹೇಳು, ನಿನ್ನ ತಂಗಿಗೆ ಏನೋ ಹೇಳು, ಬುದ್ಧಿ ಮಾತು ಹೇಳು ಅನ್ನೋ ರೀತಿಯಲ್ಲಿ ಮತ್ತೆ ಒಂಚೂರು ಕಾಲೆಳಿತಾ ಇದ್ದಾರೆ. ಮೊನ್ನೆನೂ ಕೂಡ ಅಷ್ಟೇ, ರಜತ್ ಮುಂದೆ ರಜತ್ ಕೇಳ್ತಾರೆ ಇವ್ರು ನಿಮ್ಗೆ ಏನಾಗಬೇಕು ಅಂತ, ಆಗ ಗಿಲ್ಲಿ ಹೇಳ್ತಾನೆ ನನ್ನ ಫ್ರೆಂಡ್ ಆಗಬೇಕು ಅಂತ, ಆಗ ಇಲ್ಲ ಸರ್ ನನ್ನ ಅಣ್ಣ ಅಂತ ಒತ್ತಿ ಹೇಳ್ತಾರೆ. ಸೊ ಎಲ್ಲೋ ಒಂದು ಕಡೆ ಗಿಲ್ಲಿ ಯಾವಾಗ ಹೇಳ್ತಾರೆ ಕಾವ್ಯ ಬಿಟ್ಕೊಡ್ತಾ ಇದ್ದೀಯ ಅಂತ. ಇದೆಲ್ಲ ಏನೋ ಒಂದು ಗಿಮಿಕ್ ಥರ ಅನಿಸ್ತಾ ಇದೆ. ಅವರ ಆಟ ಅವರಿಗೆ, ಇಲ್ಲ ಅಂತಲ್ಲ. ಬಟ್ ನನ್ಗನ್ಸಿರೋದು ಎಲ್ಲೋ ಒಂದು ಕಡೆ ಈ ವಾರದಲ್ಲಿ ಗಿಲ್ಲಿ ಸ್ವಲ್ಪ ಡೌನ್ ಆಗಿದ್ದಾರೆ, ಅವ್ರದ್ದೇನೋ ಕಂಟೆಂಟ್ ಸಿಗ್ತಾ ಇಲ್ಲ ಅಂತ ಹೇಳುವಾಗ ಚೂರು ಅಂತರ ಕಾಯ್ದುಕೊಂಡು ಎಲ್ಲಿ ಕಂಟೆಂಟ್ ಸಿಗುತ್ತೆ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಇನ್ನೊಂದು ಖುಷಿಯಾಗಿರೋ ವಿಚಾರ ಅಂತ ಹೇಳಿದ್ರೆ, ಒಂದು ವಾರದಿಂದ ನಮಗೆ ಕಾಣಿಸ್ತಿರಲಿಲ್ಲ ಈ ದೃಶ್ಯ. ರಘು ಸರು, ಗಿಲ್ಲಿ ಮತ್ತೆ ರಕ್ಷಿತಾ ಕೂತ್ಕೊಂಡು ಒಂದು ಕಡೆ ಮಾತಾಡೋದು, ಅವ್ರ ತಲೆ ಹರಟೆ ಮಾಡೋದು, ಇಲ್ಲ ಮಾತುಕತೆ ಒಂಚೂರು ಚಂದ ಇತ್ತು. ಒಂದು ವಾರ ಈ ಗೆಸ್ಟ್ಗಳ ಗದ್ದಲ ಏನಿತ್ತು, ಅದರಿಂದಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಮತ್ತೆ ಅದೇ ಥರ ಮನೆ ಬರ್ತಾ ಇದೆ. ಗಿಲ್ಲಿಯ ಪಂಚಿಂಗ್ ಒಂದೊಂದೇ ಹೊರಗಡೆ ಬರ್ತಾ ಇದೆ. ಸೊ ವಿಲ್ಸಿ, ನೋಡೋಣ ಏನಾಗ್ತಾ ಇದೆ ಅಂತ. ಸದ್ಯಕ್ಕೆ ಇದು ಬಿಗ್ ಬಾಸಿನ ಅಪ್ಡೇಟ್ಸ್. ಕಾವ್ಯನ ಈ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದೇ ರೀತಿ ಧನುಷ್, ಸ್ಪಂದನ, ಸೂರಜ್ ಮತ್ತು ಧ್ರುವಂತ್ ಈ 4 ಜನರ ಜಗಳದ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಮೆಂಟ್ ಮಾಡಿ. ಥ್ಯಾಂಕ್ ಯು.